ಪ್ರತಿಯೊಬ್ಬರು ಕರ್ಮ ಹೀಲಿಂಗಲ್ಲಿ 24 ಅವರ್ಸ್ ಮನಿ ಮಿರಾಕಲ್ ಅಂತ ಮಾಡಿಸ್ತೀನಿ. 24 ಅವರ್ಸಲ್ಲಿ ಅವ್ರಿಗೆ ಮನಿ ಬಂದೇ ಬರುತ್ತೆ. ಅದು ಎಷ್ಟಾದರೂ ಆಗಿರ್ಬೋದು, ಅದು ಯೂನಿವರ್ಸ್ ಇಚ್ಛೆ. ಕೆಲವೊಬ್ರಿಗೆ 50,000 ಬಂದಿದೆ, ಕೆಲವೊಬ್ರಿಗೆ 5,000 ಬಂದಿದೆ. ಸೊ ಎಷ್ಟು ಬೇಕಾದ್ರೂ ಬರುತ್ತೆ, ಅಷ್ಟು 24 ಅವರ್ಸಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ. ನಮ್ಮ ಕ್ಲಾಸ್ ಮುಗಿಸ್ಕೊಂಡು 24 ಅವರ್ಸಲ್ಲಿ ನಾವು ಗ್ರೂಪ್ ಇಟ್ಟಿರ್ತೀವಿ, ಆ ಗ್ರೂಪಲ್ಲಿ ಹಾಕ್ತಿರ್ತಾರೆ ಅವರು. ಇವತ್ತಿಗೂ ಬರ್ತಿದೆ. ಈ ಮನಿ ಅಟ್ರಾಕ್ಟ್ ಮಾಡೋದು ಹೇಗೆ? ಮನಿ ಅಟ್ರಾಕ್ಟ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಮೇನ್ ಆಗಿ ದುಡ್ಡಿಗೆ ಕೊಡಬೇಕಾದ ವ್ಯಾಲ್ಯೂ ಕೊಡ್ತಿಲ್ಲ. ಸೊ ಹಾಗಾಗಿ ನಮಗೆ ದುಡ್ಡು ಅಟ್ರಾಕ್ಟ್ ಆಗ್ತಿಲ್ಲ. ಜೊತೆಗೆ ಹೋದ ಜನ್ಮದ ಕರ್ಮನೂ ಆಧಾರಿತ. ಸೊ ಈ ಜನ್ಮದಲ್ಲಿ ಜಸ್ಟ್ ನೋಟನ್ನು ತಗೊಳ್ಳುವಾಗ ಬ್ಲೆಸ್ ಮಾಡಿ ಕೊಡಿ. ಕೊಡುವಾಗ ಅಯ್ಯೋ ಖಾಲಿ ಆಯಿತು ನಾಳೆಗೇನು ಅಂತ ಚಿಂತೆ ಮಾಡಬೇಡಿ. ಕೊಡುವಾಗ ಐ ಬ್ಲೆಸ್ ಯು, ಯಾರಿಗೆ ದುಡ್ಡು ಕೊಡುವಾಗಲೂ ಐ ಬ್ಲೆಸ್ ಯು ಅಂತ ಹೇಳ್ತಾ ಕೊಡಿ. ಹಾಗೂ ಕೊಡುವಾಗ ಐ ಆಮ್ ಸಾರಿ ಡಿಯರ್ ಮನಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಹೇಳಿಬಿಟ್ಟು ಕೊಡಿ. ನಿಮಗೆ ದುಡ್ಡು ಅಟ್ರಾಕ್ಟ್ ಆಗುತ್ತೆ. ಬಡವರು ಬಡವರಾಗೇ ಇರ್ತಾರೆ, ಶ್ರೀಮಂತರಾಗೇ ಇರ್ತಾರೆ. ಬಿಕಾಸ್ ಆಫ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್. ಬಡವರು ಬಡತನವನ್ನೇ ಅಯ್ಯೋ ನಾನು ಅಷ್ಟು ನೋವು ತಿಂದೆ, ಇಷ್ಟು ನೋವು ತಿಂದೆ, ದುಡ್ಡೇ ಇಲ್ಲ, ಯಾವುದೇ ವ್ಯಕ್ತಿ ಸಿಗಲಿ, ಅವ್ರ ಫ್ರೆಂಡ್ಸ್ ಸಿಗಲಿ, ಫ್ಯಾಮಿಲಿ ಸಿಗಲಿ, ದುಡ್ಡಿಲ್ಲ ಅಂತಲೇ ಮಾತಾಡ್ತಾರೆ. ರಿಚ್ ಪೀಪಲ್ಸ್ ಯಾಕೆ ರಿಚ್ ಆಗ್ತಾ ಹೋಗ್ತಾರೆ ಅಂದರೆ ಅವರು ದುಡ್ಡಿನ ಬಗ್ಗೆ ಯೋಚನೆನೂ ಮಾಡಲ್ಲ. ಅಯ್ಯೋ ಬಿಡು ಇವತ್ತು ಬಿಸ್ನೆಸ್ ಲಾಸ್ ಆಗಿದೆ, ನಾಳೆ ಬಂದೇ ಬರುತ್ತೆ ಅನ್ನೋ ಹೋಪ್ ಇಟ್ಕೊತಾರೆ. ಸೊ ಹಾಗಾಗಿ ಬಡವನ್ ಮೈಂಡ್ಸೆಟ್ಟು ಅದು ಪೂರ್ ಮೈಂಡ್ಸೆಟ್ ಅನ್ಬೋದು. ರಿಚ್ ಪೀಪಲ್ಸ್ ರಿಚ್ ಆಗಿ ಯೋಚನೆ ಮಾಡ್ತಾರೆ. ತುಂಬಾ ಜನ ಹೇಳ್ತಾರೆ ದುಡ್ಡಿಂದ ಓಡೋಗ್ಬೇಡ, ದುಡ್ಡು ಕೈಗೆ ಸಿಗಲ್ಲ, ಅದು ನಿನ್ನನ್ನು ಓಡಿಸ್ಕೊಂಡು ಹೋಗುತ್ತೆ. ಇಲ್ಲ, ದುಡ್ಡು ಆಕ್ಚುಲಿ ನನ್ನ ಮಾಸ್ಟರ್ ಮನಿ ಮೈಂಡ್ ಅನ್ನೋ ಕ್ಲಾಸ್ ದುಡ್ಡಿಗೋಸ್ಕರನೇ ಇರೋದು. ಸೊ ಅಲ್ಲಿ ದುಡ್ಡಿನ ಬಗ್ಗೆ ಬಂದಾಗ ದುಡ್ಡು ಎಂತ ಎನರ್ಜಿ ಕೊಡುತ್ತೆ ಅಂದ್ರೆ, ದುಡ್ಡು ನೀವು ಹೆಂಗ್ ನೋಡ್ತೀರಾ ಆ ರೀತಿ ಎನರ್ಜಿ ಕೊಡುತ್ತೆ. ಅಯ್ಯೋ ದುಡ್ಡಿನಿಂದ ಮೋಸ ಆಗತ್ತೆ ಅಥವಾ ದುಡ್ಡಿನಿಂದ ಓಡೋಗ್ತಾರೆ, ನೀವು ಹೇಳಿದ್ರೆ ಇವತ್ತು ಸನ್ಯಾಸಿಗಳೆಲ್ಲ ಹೇಳೋದು ದುಡ್ಡಿನಿಂದ ಮೋಹ ಬರುತ್ತೆ, ದುಡ್ಡಿನಿಂದ ಹೋಗಬಾರ್ದು, ಕೆಟ್ಟ ದಾರಿ ಹಿಡಿಸುತ್ತೆ, ದುಡ್ಡು ಕೆಟ್ಟದು ಅಂತ. ಆ್ಯಕ್ಚುಲಿ ದುಡ್ಡು ಗುಡ್ಡು ಅಲ್ಲ, ಬ್ಯಾಡು ಅಲ್ಲ. ನೀವು ಹೇಗೆ ನೋಡ್ತೀರಾ ಹಾಗೆ ನಿಮಗೆ ಎನರ್ಜಿ ಕೊಡುತ್ತೆ. ನಾ ಹೇಳಿದ್ನಲ್ಲ, ಯೂನಿವರ್ಸ್ಗೆ ಏನು ಕೊಡ್ತೀರಾ ಅದು ನಿಮ್ಗೆ ರಿಟರ್ನ್ ಬರುತ್ತೆ. ಸೊ ದುಡ್ಡು ಅಷ್ಟೇ, ಅದು ಜಸ್ಟ್ ಅದು ಕರೆನ್ಸಿ ಇರ್ಬೋದು, ಅದು ಒಂದು ಎನರ್ಜಿ. ಅದನ್ನು ನೀವು ಕೊಡುವಾಗ ಖುಷಿಯಿಂದ ಬ್ಲೆಸ್ ಮಾಡ್ತಾನೆ, ನಂಗೆ ದೇವ್ರು ಕೊಡ್ತಾನೆ ಅನ್ಕೊಂಡು ಕೊಡಿ, ಇವತ್ತಿನಿಂದ ದುಡ್ಡು ಬಂದೇ ಬರುತ್ತೆ. ದುಡ್ಡು 100%. ಬಟ್ ಇದೆಲ್ಲ ನಮ್ಮ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು? 100%. ಮನಿ ಅಟ್ರಾಕ್ಷನ್ ಮಾಡೋದು ಯಾವ ಥರ ಮೇಡಮ್ ಇದು? ಮನಿ ಅಟ್ರಾಕ್ಷನ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಚೇಂಜ್ ಮಾಡ್ಕೊಳ್ಬೇಕು. ಕೊಡುವಾಗ ತಗೊಳ್ಳುವಾಗ ಬ್ಲೆಸ್ ಮಾಡ್ತಾ ಖುಷಿಯಾಗಿ ಕೊಡಿ. ಖಾಲಿ ಆಯಿತು ಅಂತ ನೋಡಬೇಡಿ, ನಾಳೆಗೇನು ಅಂತ ನೋಡಬಾರ್ದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಓಕೆ. ಈಗ ಅವಾಗಲೇ ಈಗ ಇದ್ರ ಬಗ್ಗೆ ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವೀಗ. ಇದ್ರಲ್ಲಿ ಎಷ್ಟೆಷ್ಟು ವಿಧಗಳು ಬರ್ತವೆ, ಇದು ಹೇಗೆ ಅಟ್ರಾಕ್ಟ್ ಆಗಿ ಈಗ ಮನುಷ್ಯ ಅದನ್ನು ಹೇಗೆ ಇದು ಮಾಡ್ಕೊಳ್ಳೋದು ಅಂತ? ಅಂದರೆ ಪಂಚಭೂತಗಳಲ್ಲಿ 5. ಓಕೆ, ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಸೊ ಇದು ನಮ್ಮ 7 ಚಕ್ರಕ್ಕೂ ಇದೆ. ಸೊ ನೀವು ಈಗ ನಾನು ಹೇಳ್ದೆ, ಎದ್ದ ತಕ್ಷಣ ಭೂತ ಆಗಿ ಕನೆಕ್ಟ್ ಆಗೋದ್ರಿಂದ ನಮ್ಗೆ ಅರ್ತ್ ಎಲಿಮೆಂಟ್ ಸ್ಟ್ರಾಂಗ್ ಆಗುತ್ತೆ. ನೀರಿಗೆ ನೀವು ಕನೆಕ್ಟ್ ಆಗೋದ್ರಿಂದ ವಾಟರ್ ಎಲಿಮೆಂಟ್ ಸ್ಟ್ರಾಂಗ್ ಆಗುತ್ತೆ. ವಾಟರ್ ಅಂದರೆ ನಮ್ಮ ಸ್ಯಾಕ್ರಲ್ ಚಕ್ರ ಸ್ಟ್ರಾಂಗ್ ಆಗುತ್ತೆ. ಸ್ಯಾಕ್ರಲ್ ಚಕ್ರದ ಮೂಲಕನೇ ತಾಯಿ ಮಗುವಿನ ಕಳ್ಳು ಬಳ್ಳಿ ಸಂಬಂಧ ಅಂತಾರಲ್ಲ, ಸೊ ತಾಯಿ ಮಗು ಜೊತೆ ಒಂದು ಒಳ್ಳೆ ಬಾಂಧವ್ಯ ಬರುತ್ತೆ. ಅದೇ ರೀತಿ ಫೈರ್ ಎನರ್ಜಿ, ಸೂರ್ಯ ಇರ್ಬೋದು, ಮತ್ತೆ ನಾವು ನೋಡುವಂಥ ದೀಪ ಇರ್ಬೋದು, ಅದು ಫೈರ್ ಎಲಿಮೆಂಟು. ಅಂದರೆ ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಮತ್ತು ಮೂಲಾಧಾರ ಚಕ್ರ ಕನೆಕ್ಟ್ ಆಗುತ್ತೆ. ಸೊ ಪಂಚಭೂತದ ಜೊತೆ ಕನೆಕ್ಷನ್ ಇಲ್ಲ ಅಂದರೆ ಮನುಷ್ಯ ಹೇಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ? ಆಗೋದಿಲ್ಲ. ಈ ಮನೆಗಳಲ್ಲಿ ಈಗ ತಂದೆ ತಾಯಿಗಳನ್ನ ಯಾಕೆ ಮಕ್ಕಳುಗಳು ದ್ವೇಷ ಮಾಡ್ತಾರೆ ಅನ್ನೋದೊಂದು ಗೊತ್ತಾಗಬೇಕಾಗಿತ್ತು. ಅಂದರೆ ಮೇನಾಗಿ 0 to 7 years ನಾನು ಅಲ್ಲಿಗೆ ಹೋಗ್ತೀನಿ. ಈಗ ನನಗೆ ಒಂದು ಮೇನಾಗಿ ನನಗೆ ಒಂದು ಬಂದಿದ್ದು ಇನ್ಸಿಡೆಂಟು. ಸೊ ಆ ತಾಯಿ ಗೌರ್ಮೆಂಟ್ ಅಫಿಷಿಯಲ್ ಟೀಚರು. ಆಕೆ ಮನೆಯಿಂದ ಹೋಗುವಾಗ ಸಣ್ಣ ಮಗು ಅದು ತನ್ನ ಅತ್ತೆಗೆ ಕೊಟ್ಬಿಟ್ಟು ಹೋಗ್ತಿದ್ರಂತೆ ಅವರು. ಓಕೆ, ಆ ಮಗು ಈಗ ಬೆಳೆದಿದೆ, ಈಗ ದೊಡ್ಡದಾಗಿದೆ. ಆ ತಾಯಿನ ಎಷ್ಟು ಮಟ್ಟಿಗೆ ಹೇಟ್ ಮಾಡುತ್ತೆ ಅಂದರೆ, ನನಗೆ ಇದು ಆ್ಯಕ್ಚುಲಿ ಕನ್ಸಲ್ಟೇಷನ್ ಬಂದಿದ್ದು ಹೇಳ್ತಾ ಇದ್ದೀನಿ. ಆಕೆ ಹತ್ಕೊಂಡು ಅಮ್ಮ ನನಗೆ ಕಾಫಿ ಕೊಡು, ತಿಂಡಿ ಕೊಡು ಅಂತ ಕೇಳಬೇಕಾಗತ್ತೆ ಅಮ್ಮ ಅಂತ ಸ್ವಿಗ್ಗಿಯಿಂದ ತರ್ಸ್ಕೊತಾ ಇದೆ ಅಂತ ಮಗು. ಯಾಕೆ ಇಷ್ಟು ದ್ವೇಷ ನೀವು ಕೇಳಿದ್ರಿ? ಯಾಕೆ ದ್ವೇಷ ಅಂದರೆ, ಮಕ್ಕಳಿಗೆ ಬೇಕಾಗಿರೋ ಟೈಮ್ ಏನಿದೆ 0 to 7 years, ಆ ಟೈಮಲ್ಲಿ ತಂದೆಗಿಂತ ಹೆಚ್ಚು ತಾಯಿಯನ್ನು ಅಪೇಕ್ಷೆ ಪಡುತ್ತೆ. ತಾಯಿ ಬೇಕು, ಯಾಕೆ ತಾಯಿಯಿಂದನೇ ಪ್ರೀತಿ ಅನ್ನೋದು ಗೊತ್ತಾಗೋದು. ನನ್ನ ಇನ್ನರ್ ಚೈಲ್ಡ್ ಬಗ್ಗೆ ಮಾತಾಡ್ತಾ ಹೋದರೆ, ಒಂದು ಮಗುವಿಗೆ ತಾಯಿ ಮೂಲಕನೇ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ತಾಯಿ ಹೊಡಿತಾ ಬಿಡ್ತಾ ಬೈಗುಳದಿಂದನೇ ಇದು ಮಾಡ್ತಿದ್ರೆ ಇದೇ ಪ್ರೀತಿ ಅಂದ್ಕೊಳ್ಳುತ್ತೆ. ಸೊ ಅದಕ್ಕೆ ಡಿವೈನ್ ಲವ್ ಏನು ಅನ್ನೋದು ತಾಯಿನೇ ತಿಳಿಸ್ಕೊಡೋದು. ಸೊ ಆ ಮಗುಗೆ ಬೇಕು ಅಂದಾಗ ತಾಯಿ ಕಣ್ಮುಂದೆ ಇರಬೇಕಂತೆ. ತಾಯಿ ಇಲ್ದಾಗ ಆ ಮಗು ಯಾರ ಹತ್ರ ಏನು ಹೇಳ್ಕೊಳಕ್ಕಾಗ್ಲಿಲ್ದಾಗ ಈಗ ಏನಾಗ್ತಿದೆ ಅಂದರೆ, ಈಗಿನ ಕಾಲದಲ್ಲಿ ಆ ಮಕ್ಕಳು ದೊಡ್ಡವರಾಗ್ತಾರೆ, ಈ ತಂದೆ ತಾಯಿಯಂದ್ರು ಕಾಯ್ತಾರೆ ಮಕ್ಳಿಗೋಸ್ಕರ. ಇವತ್ತು
ಆದರೆ ಮಕ್ಕಳು ಈಗ ಟೈಮ್ ಕೊಡ್ತಾ ಇಲ್ಲ. ನಾವೇನು ಕೊಡ್ತೀವೋ ಅದೇ ನಮಗೆ ರಿಟರ್ನು. ಸೊ ಮೇಯ್ನಾಗಿ ಎಲ್ಲ ವೀಕ್ಷಕರಿಗೆ ಹೇಳೋದು, ನಿಮ್ಮ ಮನೆಯಲ್ಲಿ 0 to 7 ಇಯರ್ಸ್ ಮಕ್ಕಳಿದ್ರೆ ದಯವಿಟ್ಟು ಪ್ರೀತಿ ಕೊಡಿ. ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಏನೇ ಒಂದು ಬಿಸ್ನೆಸ್ ಇರ್ಬೋದು, ಅದೆಲ್ಲ ಇದ್ದೇ ಇರುತ್ತೆ. ಮಕ್ಕಳ ಭವಿಷ್ಯದ ಮುಂದೆ ಯಾವುದೂ ಇದಿಲ್ಲ. ಇವತ್ತಿನ ದಿನ ಮಕ್ಕಳು ಟೈಮ್ ಕೊಡ್ತಾ ಇಲ್ಲ ತಾಯಂದ್ರಿಗೆ. ಆಕೆ ನನಗೆ ಫೋನ್ ಮಾಡಿ, ಮೇಡಮ್ ಅಂತ ತರಿಸ್ಕೊತಿದ್ದೆ ನನ್ನ ಮಗ, ಅಮ್ಮ ಅಂತ ಕರೆದೆ ಎಷ್ಟೋ ವರ್ಷ ಆಯಿತು ಅಂತ. ನಾನು ಅವಾಗ ಕೇಳಿದ್ದು ಒಂದೇ ಕ್ವಶನ್, 0 to 7 ಇಯರ್ಸ್ ನೀವು ಟೈಮ್ ಕೊಟ್ರಾ? ಇಲ್ಲ ಮೇಡಮ್, ಅವಾಗ ಗೌರ್ಮೆಂಟ್ ಜಾಬ್ ಇತ್ತು, ಕೊಡಲಿಲ್ಲ. ಈಗ ರಿಟೈರ್ಡ್ ಆಗಿದ್ದೀನಿ, ಈಗಿಲ್ಲ. ಈಗ ಅವ್ರು ಟೈಮ್ ಕೊಡಲ್ಲ. ಯಾಕೆಂದರೆ ಮಕ್ಕಳು ದ್ವೇಷ ಮಾಡ್ತಾರೆ. ಮಕ್ಕಳು ದ್ವೇಷ, ಇನ್ನು ಹಾಸ್ಟೆಲಲ್ಲಿ ಬಿಟ್ಟಿರೋ ಮಕ್ಕಳು ಸೇಮ್ ಇದೇ ಥರನೇ. ನಮಗೆ ಪ್ರೀತಿ ಕೊಡಲಿಲ್ಲ, ನಮಗೆ ನಾವು ಬೇಕು ಅಮ್ಮ ಅಂದಾಗ ಬರಬೇಕು. ಆ ಮಗುಗೆ ಬೇರೆದು ಏನೂ ಗೊತ್ತಿಲ್ಲ. ಅಮ್ಮ ಕೆಲಸಕ್ಕೆ ಹೋಗ್ತಾಳೆ, ಇನ್ನೊಂದು ಅಮ್ಮ ನನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ, ಅಮ್ಮ ನನ್ನನ್ನು ದೂರ ಮಾಡ್ತಿದ್ದಾಳೆ ಅಂತ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ದಲೆ ಅದು ಅಮ್ಮನ ದ್ವೇಷ ಮಾಡುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಅದೇ ಆಗ್ತಾ ಇರೋದು. ಸೊ ಒಂದು ಮಗುವಿಗೆ ಮೇಯ್ನಾಗಿ ತಾಯಿ ಬಹಳ ಮುಖ್ಯ. ಸೊ ಇವತ್ತಿನ ಕಾಲದಲ್ಲಿ ತಾಯಿದು ಕೂಡ ಬೌಂಡ್ರಿ ಲವ್ ಆಗೋಗಿದೆ, ಲಿಮಿಟ್. ನೀನು ನನ್ನ ಮಗನ, ನೀನು 10th ಪಾಸ್ ಆದರೆ ಮಾತ್ರ ನೀನು ನನ್ನ ಮಗ, ನೀನಿಷ್ಟು ದುಡಿದ್ರೆ ಮಾತ್ರ ನೀನು ನನ್ನ ಮಗ ಅಂತ. ಬಟ್ ನಮಗೆ ನಿಜವಾದ ಪ್ರೀತಿ, ಡಿವೈನ್ ಲವ್ ಅಂತ ತಿಳಿಸ್ಕೊಡೋದೇ ಭೂತಾಯಿ. ಪ್ರೀತಿಗೆ ಯಾವುದು ಲಿಮಿಟ್ ಇರಬಾರ್ದು ಸರ್. ನೀನು ಏನೇ ಮಾಡಿದ್ರು ನೀನು ನನ್ನ ಮಗ ಅಂತ ಅಪ್ಕೊಳ್ಳೋದಿದೆಯಲ್ಲ, ಅದು ಪ್ರೀತಿ. ಬಟ್ ಇವತ್ತಿನ ಕಾಲದಲ್ಲಿ ಅದು ಸಿಗ್ತಾ ಇಲ್ಲ. ತಾಯಿನೂ ಬೌಂಡ್ರಿ ಲವ್ ಆಗೋಗಿದೆ. ಸೊ ಮೇಯ್ನಾಗಿ ತಾಯಿ ಕೊಡಬೇಕು ಪ್ರೀತಿ, ಆಗಲೇ ಮಕ್ಕಳಿಗೆ ಗೊತ್ತಾಗೋದು. ನಾವು ಫಿಲಮಲ್ಲಿ ನೋಡ್ತೀವಲ್ವಾ, ಈಗ ಒಂದು ಮಗು ಒಂದು ಮನೆಯಲ್ಲಿ ಲಾಲನೆ ಪಾಲನೆ ಪೋಷಣೆ ತಂದೆ ತಾಯಿ ಜೊತೆ ಬೆರೆತಾಗ ಆ ಮಗು ದೊಡ್ಡ ಹೀರೋ ಆಗ್ತಾನೆ. ಅದೇ ಒಂದು ಮಗುನ ತೊಗೊಂಡೋಗಿ ರೋಡಲ್ಲಿ ಹಾಕಿ ಬಿಸಿಲು ಮಳೆ ಗಾಳಿ ಬಸ್ ಸ್ಟ್ಯಾಂಡಲ್ಲಿ ಹಾಕಿದಾಗ ಆ ಮಗು ಕೆಟ್ಟ ಕೆಲಸಗಳನ್ನ ಮಾಡುತ್ತೆ, ಕೊಲೆಗಡಕ ಆಗ್ತಾನೆ. ಸಂಸ್ಕಾರ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಮೇನಾಗಿ ಪ್ರೀತಿ ಅನ್ನೋದು ಗೊತ್ತಾಗಬೇಕು. ಯಾಕೆಂದರೆ ಅದೇ ಮಗು ಇನ್ನೊಂದು ನಾಳೆ ದಿನ ಮದುವೆ ಆದಾಗ ಪ್ರೀತಿ ಅಂದರೆ ಏನು ಅಂತಾನೆ ತಾಯಿ ತಿಳಿಸ್ಲಿಲ್ದಾಗ ಇನ್ನೊಂದು ಬರೋ ಹೆಣ್ಣಿಗೆ ಹೇಗೆ ಪ್ರೀತಿ ಕೊಡೋಕ್ಕೆ ಸಾಧ್ಯ? ಕರೆಕ್ಟ್ ಅಲ್ವಾ? ಈಗ ನೀವು ಹೇಳಿದ್ದು ಕರೆಕ್ಟನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರಿ ಇದ್ರ ವಿಷಯದ ಬಗ್ಗೆ. ಏನು ಅಂದರೆ ಈ ದ್ವೇಷ ಮಾಡಿದವ್ರಿಗೆ ನಾವು ದ್ವೇಷ ಮಾಡ್ಬೋದಾ? ಓಕೆ, ಒಳ್ಳೆ ಕ್ವಶನ್ ಕೇಳಿದ್ರೆ. ಆ್ಯಕ್ಚುಲಿ ದ್ವೇಷ ಮಾಡೋರಿಗೆ ದ್ವೇಷ ಮಾಡಬಾರದು. ಇದು ಕೃಷ್ಣ ಅರ್ಜುನನಿಗೆ ಹೇಳಿರೋ ಮಾತು. ಭಗವದ್ಗೀತೆಯಲ್ಲಿ ನೀವೇನು ಓದ್ತೀರಾ ಸಾರಾಂಶದಲ್ಲಿ ಇದೇ ಮಾತೇ ಬರುತ್ತೆ. ಶತ್ರುವನ್ನು ಕೂಡ ನೀನು ಪ್ರೀತಿಸು ಅಂತ. ಯಾಕೆ ಅಂದರೆ ಈಗ ಒಬ್ಬ ವ್ಯಕ್ತಿ ನಮಗೆ ನೋವು ಕೊಟ್ಟಾಗ ನಮ್ಮ ಮನಸ್ಸು ಬಯಸೋದು ಸಹಜ. ಅವನು ಆ ರೀತಿ ಅನ್ಭೋಗಿಸ್ಲಿ, ನಾನು ಅನ್ಭೋಗಿಸಿದ ನೋವು ಅವನು ಅನ್ಭೋಗಿಸ್ಲಿ, ನಾವು ಶಾಪ ಹಾಕ್ತೀವಿ ಅವ್ನು ನಳ್ಳಿ ಸಾಯ್ಲಿ ಅಂತ. ಅದು ಈ ಜನ್ಮದಲ್ಲಿ ಇರಲ್ಲ, ಅವನ ಕರ್ಮಫಲ. ಅವನಿಗೆ 10-12 ಜನ್ಮಕ್ಕೋ ಇರುತ್ತೆ. ಸೊ ನೀವು ಯಾಕೆ 10-12 ಜನ್ಮ ಮತ್ತೆ ಹುಡ್ತೀರಾ, ಮತ್ತೆ ಸಾಯ್ತೀರಾ? ಆತ್ಮ ಹೆಂಗೆ ಅಂದರೆ, ನಮ್ಮ ಆತ್ಮ ಏನಾದರೂ ಬೇಕು ಅಂತ ನಾವು ಇಟ್ಕೊಂಡ್ವಿ ಅಂದರೆ ಆ ಸೋಲ್ ಇಟ್ಕೊಂಡ್ಬಿಡುತ್ತಂತೆ. ಸೋಲ್ ಲೆವೆಲ್ ಇಟ್ಕೊಂಡಾಗ ನೀವು ಮತ್ತೆ ಹುಟ್ಟಲೇಬೇಕು. ನೀವು ವಾಪಸ್ ಮೇಲೆ ಹೋಗೋಕ್ಕಾಗಲ್ಲ, ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ. ಮುಂದಿನ ಜನ್ಮಕ್ಕೆ ಮೋಕ್ಷ ಅಂತ ಇರುತ್ತೆ. ದೇವ್ರು ನೀವು ಒಳ್ಳೆ ಕರ್ಮ ಮಾಡಿದ್ದೀರಾ ಮೋಕ್ಷ ಅಂತ. ಯಾವಾಗ ನೀವು ಆತ್ಮದಲ್ಲಿ ಶತ್ರುತನ ಇಟ್ಕೊಂಡು ಅವ್ನು ಅನ್ಭೋಗ್ಸೋದು ನಾನು ನೋಡಲೇಬೇಕು, ಕೆಲವೊಬ್ರು ಅಂತಾರಲ್ಲ ಅವ್ನು ನಳ್ಳಾಡ್ತಾನೆ ನೋಡು ಒಂದಿನ ನಾನು ಕಣ್ಣಾರೆ ನೋಡ್ತೀನಿ ಅಂದ್ಬಿಡ್ತಾರೆ. ಅದು ಈ ಜನ್ಮ ಇರಲ್ಲ ಸರ್, ಇನ್ನೂ 10-12 ಜನ್ಮ ಬಿಟ್ಕೊಂಡಿರುತ್ತೆ. ಅಲ್ಲಿವರೆಗೂ ಮತ್ತೆ ಹುಟ್ಟಬೇಕು, ಮತ್ತೆ ಸಾಯ್ಬೇಕು, ಮತ್ತೆ ಅವ್ರ ಜೊತೆ ಕನೆಕ್ಷನ್ ಇಟ್ಕೋಬೇಕು. ಅದ್ರ ಬದಲು ನಾನು ಹೇಳೋದು ನನ್ನ ಕರ್ಮ ಹೀಲಿಂಗಲ್ಲಿ ನಿಮ್ಮ ಶತ್ರುಗಳಿಗೆ ಥ್ಯಾಂಕ್ಸ್ ಹೇಳಿ, ಅವರಿಂದ ನೀವು ಪಾಠ ಕಲಿತೀರ. ಇವತ್ತು ಯಾರೋ ಒಬ್ರು ನಿಮಗೆ ಏನೂ ಇಲ್ಲ ನೀನು ಕಡೆ ಅಂತ ನೋಡಿದಾಗ ನೀವು ಚಾಲೆಂಜಾಗಿ ತೊಗೊಂಡು ಬದುಕ್ತೀರ. ಸೊ ಆ ಚಾಲೆಂಜಾಗಿ ತೊಗೊಂಡಿದ್ದು ಹೆಂಗೆ, ಆ ವ್ಯಕ್ತಿ ಬಂದಿದ್ದಕ್ಕೆ ಅಲ್ವಾ? ಆ ವ್ಯಕ್ತಿ ಬರೋ ಥರ ಮಾಡಿದ್ದು ಭಗವಂತನಿಗೆ ಗೊತ್ತು ನೀವು ಇಷ್ಟು ಸಾಧನೆ ಮಾಡಬೇಕು ಅಂತ ಆ ವ್ಯಕ್ತಿನ ಕಳಿಸಿರ್ತಾನೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ನಾನು ಹೇಳೋದು, ಶತ್ರುಗಳಿಗೆ ಮೊದಲು ಥ್ಯಾಂಕ್ಸ್ನ ಹೇಳಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಭಗವಂತನಿಗೆ ಬಿಡಿ. ಅವನ ಕರ್ಮ ಅವ್ರು ಏನು ಕರ್ಮ ಮಾಡಿದ್ದಾರೆ ಅದಕ್ಕೆ ತಕ್ಕಾಗಿರೋವಂಥ ಕರ್ಮವನ್ನು, ನೋವನ್ನ ಅಥವಾ ಶಿಕ್ಷೆನ ಭಗವಂತ ಕೊಡ್ತಾನೆ. ಇಲ್ಲಿ ಹೇಗೆ ಕೋರ್ಟ್ ಇದೆಯೋ ಮೇಲೂ ಒಂದು ಕೋರ್ಟ್ ಇದೆ, ಯಮಧರ್ಮರಾಜನ ಕೋರ್ಟ್ ಇದೆ. ಇಲ್ಲಿ ಬದಲಾಗ್ಬೋದು, ಇಲ್ಲಿ ಲಂಚಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಸ್ಕೇಪ್ ಆಗ್ಬೋದು. ತೀರ್ಮಾನ ಅದು ಇದಲ್ವಾ, ರೈಟ್ ತೀರ್ಮಾನ, ಅಲ್ಲಿ ಯಾವುದೇ ಲಂಚ ಮೋಸ ವಂಚನೆ ಆಗಲ್ಲ. ಸೊ ಶತ್ರುಗಳಿಗೆ ಮೇನಾಗಿ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಕ್ಷಮಿಸ್ಬಿಡಿ ಮನಸ್ಫೂರ್ತಿ. ಯಾರ್ಯಾರು ವ್ಯೂವರ್ಸ್ ನೋಡ್ತಿದ್ದಾರೆ ಕಣ್ಣು ಮುಚ್ಕೊಂಡು ನನ್ನ ಶತ್ರುಗಳನ್ನ ನಾನು ಕ್ಷಮಿಸಿದ್ದೀನಿ ಅಂದಾಗ ಅವ್ರ ಕರ್ಮದ ಜೊತೆ ಇವ್ರ ಕರ್ಮ ಲಿಂಕ್ ಆಗಲ್ಲ, ಮತ್ತು ಮನಸ್ಸು ತುಂಬ ಹಗುರ ಆಗತ್ತೆ. ಇವತ್ತು 10-12 ವರ್ಷ ಸಂಬಂಧಗಳಲ್ಲೇ ದ್ವೇಷ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದರಿಂದ ಮತ್ತೆ ಮತ್ತೆ ಮಗದಷ್ಟು ಕರ್ಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಯಾವುದೋ ರೀತಿಲಿ ಒಂದು ಸತ್ತೋಗಿರೋ ಆತ್ಮಗಳು ಕಾಯ್ತಾ ಇರ್ತಾವಂತೆ. ಓಕೆ, ಇದು ಯಾವ ಥರ ಕನೆಕ್ಟ್ ಆಗುತ್ತೆ ಅಂತ? ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ, ಒಂದು ಈಗ ಹೇಳಿದೆ ಆತ್ಮದ ಲೆವೆಲ್ ಇಟ್ಕೊತಾರೆ ಅಂತ.
ಫಿಲಮ್ಸು ಸೀರಿಯಲ್ಸಲ್ಲೆಲ್ಲ ಇವತ್ತದು ಜಾಸ್ತಿ ಆಗೋಗಿದೆ. ಅಂದರೆ ನಾನು ಇನ್ನೂ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡಾಗ ಯಾವಾಗ ನನಗೆ ಏನೋ ಒಂದು ಮಾಡ್ಕೊತೀನಿ, ಒಂದು ಅಟೆಂಪ್ಟ್ ಮಾಡಿಕೊಂಡ್ರೆ ಅಥವಾ ಸಡನ್ನಾಗಿ ಏನೋ ಒಂದು ಡೆತ್ ಆಯಿತು ಅಂದಾಗ ಆ ವ್ಯಕ್ತಿಯ ಆಸೆ ನಾನು ಇನ್ನೂ ಈ ಭೂಮಂಡಲದಲ್ಲಿ ಇರಬೇಕು, ಇನ್ನೂ ನಾನೇನೋ ಆಸೆ ಪಟ್ಟಿದ್ದೀನಿ, ಅಥವಾ ನನ್ನ ಗಂಡನ ಜೊತೆ ಚೆನ್ನಾಗಿ ಬಾಳಬೇಕು, ಅಥವಾ ನನ್ನ ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ಕೊಂಡು ಸತ್ತಾಗ ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ, ಮಿಡಲಲ್ಲಿ ಸಂಚಾರ ಆಗ್ತಾ ಇರುತ್ತೆ. ಹಾಗೆ ಈ ಗೊಂಬೆನ ಇಟ್ಕೊಂಡಿದ್ರಲ್ಲ ಯಾವಾಗಲೂ, ಅದು ಏನು ಅಂತ ನಾವು ಕೇಳಬೇಕು ಅನ್ಕೊತಾ ಇದ್ದೀವಿ. ಏನಿದೆ? ಸೊ ಇನ್ನರ್ ಚೈಲ್ಡ್ ಅಂತ ಹೇಳಿದ್ನಲ್ಲ, ಸೊ ನಾನು ಬೊಂಬೆ ಮೂಲಕ ಹೀಲಿಂಗ್ನ ಮಾಡಿಸ್ತೀನಿ. 0 to 7 years ಏನಿದೆ ಒಂದು ಮಗು ಅಂತ, ಸೊ ಮಗು ಫೋಟೋ ಬದಲಾಗಿ ನಾನು ಬೊಂಬೆ ಮೂಲಕ ಕರ್ಮ ಹೀಲಿಂಗ್ನ ಮಾಡಿಸ್ತೀನಿ. ಇದು ಕರ್ಮ ಹೀಲಿಂಗಿಗೆ ಯೂಸ್ ಮಾಡ್ತಾರೆ? ಹೌದು, ಸಬ್ಕಾನ್ಷಿಯಸ್ ಮೈಂಡ್ ಅಂತ, ಇನ್ನರ್ ಚೈಲ್ಡ್ ಅಂತ. ಸೊ ಇದ್ರ ಮೂಲಕನೇ ಹೀಲಿಂಗ್ ಮಾಡಿಸ್ತೀನಿ, ಬೊಂಬೆ ಮೂಲಕ ಮಾಡಿಸುವಂಥ ಹೀಲಿಂಗ್ ಮೆಥಡ್. ಓಕೆ. ಹಾಗೆ ಈಗ ಓಪನ್ ಅಪ್ ಅಂದರೆ ಏನು, ಅದೊಂದು ವಿಚಾರ ಏನದು ಓಪನ್ ಅಪ್ ಅಂದರೆ? ಓಪನ್ ಅಂದರೆ ಮಿಸ್ಟೇಕ್ ಏನಾಗಿದೆ ಅದನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಏನೇ ಮಿಸ್ಟೇಕ್ಸ್ ಆಗಿದ್ರು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಓಪನ್ ಅಂತ ಕರಿತೀವಿ. ಇದು ಯಾವ ರೀತಿ ಬಂದಿರೋದು ಇದು ಅಂತ ಹೇಳ್ಬೇಕು. ಓಕೆ, ಇದರ ಒಂದು ಬ್ರೀಫ್ ಸ್ಟೋರಿ ಅಂದರೆ ಡಾಕ್ಟರ್ ಹ್ಯೂಲೆನ್ ಅಂತ, ಅವರು ಅಮೇರಿಕಾದಲ್ಲಿ ಇದ್ದಂಥವರು, ಅವರು ಡಾಕ್ಟರು, ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಅವರು. ಸೊ ಅವರು ಒಂದು ಟೈಮಲ್ಲಿ ಅವರು ಈ ಒಂದು ಐಮ್ ಸಾರಿನ ಕಂಡು ಹಿಡಿದವರು. ಅವರು ಒಂದು ಟೈಮಲ್ಲಿ ಕ್ರಿಮಿನಾಲಿಟಿ, ಅದು ಪೂರ್ತಿಯಾಗಿ ಹುಚ್ಚಾಸ್ಪತ್ರೆ, ಅಲ್ಲಿ ಇವರು ಡಾಕ್ಟರ್ ಆಗಿ ಬಂದು ಕ್ಯೂರ್ ಮಾಡಬೇಕು ಅಂತ. ಅಲ್ಲಿ ಯಾವುದೇ ಡಾಕ್ಟ್ರು ಬಂದರೂ ಕೂಡ ಅಲ್ಲಿ ಏನಿದೆ ಕ್ರಿಮಿನಲ್ ಮೈಂಡ್ಸೆಟ್, ಅಂದರೆ ಅಲ್ಲಿ ಹುಚ್ಚರು ಏನಿದ್ದಾರೆ ಪೇಷಂಟ್ಸು, ಅವರು ಕ್ರಿಮಿನಾಲಿಟಿನ ಮಾಡ್ತಾಯಿದ್ರು. ಲೈಕ್ ಚಾಕು ಹಾಕೋದು, ಡಾಕ್ಟ್ರಿಗೆ ಬರ್ದಲ್ಲೇ ಇರೋದು, ಆ ರೀತಿ ಎಲ್ಲ ಮಾಡ್ತಾಯಿದ್ರು. ಇವ್ರನ್ನ ಅಲ್ಲಿ ಕರೆದಾಗ ಇವರು ಒಂದೇ ಮಾತೆ ಅಂದರು, ನಾನು ಯಾವ ಪೇಷಂಟ್ನೂ ನಾನು ಟಚ್ ಮಾಡಲ್ಲ, ನನಗೆ ಒಂದು ರೂಮ್ ಅಂತ ಬಿಟ್ಕೊಟ್ಬಿಡ್ಬೇಕು, ಅವ್ರದ್ದು ಫೈಲ್ಸ್ ಅಂತ ಇರಬೇಕು, ನಾನು ದಿನ ಬರ್ತೀನಿ, ಅವರ ಆಟೋಮೆಟಿಕಲಿ ಕ್ಯೂರ್ ಆಗ್ತಾರೆ ಅಂತ. 45 ದಿನ ಬಂದರು, ಪ್ರತಿಯೊಬ್ಬರು ಫೈಲನ್ನು ತೊಗೊಂಡ್ರು. ಈ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, 4 ಫ್ರೇಸ್ ಬರುತ್ತೆ. ಓಪನಲ್ಲಿ ಐ ಆಮ್ ಸಾರಿ ಅಂದರೆ ನಾನು ಏನು ತಪ್ಪು ಮಾಡಿದ್ದೀನಿ ಕ್ಷಮಿಸು ಅಂತ. ಅಂದರೆ ಯಾವ ವ್ಯಕ್ತಿಯ ಫೈಲ್ನ ತೊಗೊತಾರೆ, ಆ ವ್ಯಕ್ತಿ ಕರ್ಮ ಏನು ಮಾಡಿದಾನೋ ಅದನ್ನು ನಾನು 100% ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀನಿ, ಆ ವ್ಯಕ್ತಿಯ ಕರ್ಮವನ್ನು ಕ್ಲೀನ್ ಮಾಡು ಅಂದ್ಬಿಟ್ಟು ಇದನ್ನು 108 ಟೈಮ್ಸ್ ಅವರು ಚಾಂಟ್ ಮಾಡಿ 45 ದಿನದಲ್ಲಿ ಯಾರ್ಯಾರು ಕ್ರಿಮಿನಾಲಿಟಿ ಪೇಷಂಟ್ಸ್ ಇದ್ದರು ಅವರೆಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ, ಅವರೆಲ್ಲ ಆಟೋಮೆಟಿಕಲಿ ಅವರು ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅವಾಗಿಂದ ಬಂದಿದ್ದೆ ಈ ಓಪೋನೊಪ್ಪೋನೋ. ಸೊ ಇದರಿಂದ ಮಿರಾಕ್ಯುಲಸ್ ರಿಸಲ್ಟ್ ಸಿಗುತ್ತೆ. ನನ್ನ ಒಂದು ಕರ್ಮ ಹೀಲಿಂಗಲ್ಲಿ ಇದು ಒಂದನ್ನು ಅಳವಡಿಸಿಲ್ಲ, ಇದರ ಜೊತೆ ಸಾಕಷ್ಟು ಮೆಥಡ್ ಇದೆ. 7 ಚಕ್ರದ ಬ್ಯಾಲೆನ್ಸ್ದು, ಲೆಫ್ಟ್ ಬ್ರೈನ್ ಏನು ಕೆಲಸ ಮಾಡುತ್ತೆ, ರೈಟ್ ಬ್ರೈನು ಹೇಗೆ ಪಾಸಿಟಿವ್ ಆಗಿರೋದು, ಮತ್ತು ಸಾಕಷ್ಟು ನಮ್ಮ ಆ್ಯನ್ಸಿಸ್ಟರ್ಸ್ ಕರ್ಮ, ಮೊದಲು ಕರ್ಮ ಎಲ್ಲಿಂದ ಬಂತು ಅಂತ ಕಂಡು ಹಿಡ್ಕೊಳ್ಳೋದು, ಆ ಕರ್ಮವನ್ನು ಕ್ಲೀನಿಂಗ್ ಮಾಡ್ಕೊಳ್ಳೋ ಮೆಥಡು ಎಲ್ಲವನ್ನು ನಾನು ಮಾಡಿಸ್ತೀನಿ. ಹಾಗೆ ನಮ್ಮ ವೀಕ್ಷಕರಿಗೆ ಕರ್ಮ ಹೀಲಿಂಗ್ ಬಗ್ಗೆ ಅದನ್ನು ಕಲಿಬೇಕು ಅಂತ ಇರೋರು, ಆಸಕ್ತಿ ಇರೋರು ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ? ತಿಂಗಳಲ್ಲಿ ಒಂದ್ಸರಿ ಅಂತೂ ಕರ್ಮ ಹೀಲಿಂಗ್ ಇರುತ್ತೆ, ಆಫ್ಲೈನು ಇರುತ್ತೆ. ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ತನಕ ಹೆಲ್ತು, ರಿಲೇಷನ್ಶಿಪ್ಪು, ಕೆರಿಯರು, ಮನಿ 4 ಏರಿಯಾ ಹೀಲಿಂಗ್ ಮೆಥಡ್ನ ಹೇಳ್ಕೊಡ್ತೀನಿ. ಅವ್ರ ಮನೆಗೆ ಹೋಗಿ 21 ಡೇಸ್ ಅಥವಾ 30 ಡೇಸ್ ಅವ್ರು ಫಾಲೋ ಮಾಡಿದ್ರೆ ಅವ್ರಿಗೆ ವಿತಿನ್ 3-4 ಡೇಸಲ್ಲೇ ಅವರಲ್ಲಿ ಚೇಂಜಸ್ ಆಗಿಬಿಡುತ್ತೆ. ನೆಗೆಟಿವಿಟಿ ಏನೇನಿದೆ, ನೆಗೆಟಿವ್ ಎನರ್ಜೀಸು ಅದೆಲ್ಲವೂ ಹೀಲಿಂಗ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ನಂದು ಯಾವುದೇ ಮೆಡಿಟೇಷನ್ ಆ ಥರ ಇಲ್ಲ, ಎಲ್ಲವೂ ಸೇರಿದೆ. ನಾಟ್ ಓನ್ಲಿ ಸುಮ್ಮನೆ ಕೂತ್ಕೊಳ್ಳಿ ಕಣ್ಣು ಮುಚ್ಚಿ ಆ ಥರ ಇಲ್ಲ, ತುಂಬ ಎಫರ್ಟ್ಸ್ ಇದೆ, ವರ್ಕೌಟ್ ಮಾಡಬೇಕು, ಹೋಮ್ವರ್ಕ್ಗಳಿರುತ್ತೆ. ಸೊ ಅದನ್ನ ಮಾಡಿದ್ರೆ 100 ಅಲ್ಲ 1000% ಆಗೇ ಆಗುತ್ತೆ. ಇದು ನೀವು ಆಫ್ಲೈನ್ ಮತ್ತೆ ಆನ್ಲೈನ್ ಎರಡರಲ್ಲೂ ತಗೊಂಡ್ರೆ? ಹೌದು, ಆಫ್ಲೈನು ಇದೆ, ಒಂದಿನ ಆಫ್ಲೈನ್ ಇರುತ್ತೆ. ಸೊ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾ ಏನು ಹೇಳ್ಕೊಡ್ತೀನಿ ಅವ್ರು ಫಾಲೋ ಮಾಡಬೇಕು. ಇನ್ನೊಂದು ಆನ್ಲೈನ್ ಇದೆ, ಸೊ ಅದು ಬಂದ್ಬಿಟ್ಟು ಬೇರೆ ಊರಲ್ಲಿ ಇರೋರು ಬರ್ಲಿಕ್ಕೆ ಆಗ್ಲಿಲ್ದವ್ರಿಗೆ ಆನ್ಲೈನ್ ಅಲ್ಲೂ ತಗೊಳ್ಬಹುದು. ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಎಲ್ಲ ಹೌದು. ಅಂದ್ರೆ ಅದು ಕ್ಲಾಸಸ್ ಅಂದ್ರೆ ಎಷ್ಟು ದಿವಸ ಅಂತ ಒಂದು ಪೀರಿಯಡ್ಸ್ ಟೈಮ್ ಇದೆ? ಆನ್ಲೈನ್ ಅಲ್ಲಿ ಆದ್ರೆ 21 ಡೇಸ್ ಇರುತ್ತೆ ನಿಮಗೆ, 21 ಡೇಸ್ 11 ಡೇಸ್ ಆ ತರ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಅವರ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ರಿಲೇಟೆಡ್ ಆಗಿ ಇರುತ್ತೆ. ಗ್ರೂಪ್ ಅಲ್ಲೂ ಇರುತ್ತೆ. ಕೆಲವೊಬ್ರಿಗೆ ಇಂಡಿವಿಜುವಲ್ ಬೇಕು ಅಂತಾರೆ, ಅವರು ಹೀಲಿಂಗ್ ತಗೊಂಡು ನನ್ನ ಕೈಯಲ್ಲೂ ಹೀಲಿಂಗ್ ಬೇಕು ಅನ್ನೋರಿಗೆ VIP ಸೆಷನ್ ಅಂತ. VIP ಸೆಷನ್ ಅಂದ್ರೆ ಯಾವ ತರ ಇರುತ್ತೆ ಇದು? ಅಂದ್ರೆ ಪರ್ಟಿಕ್ಯುಲರ್ ಯಾವ ಪ್ರಾಬ್ಲಮ್, ಈಗ ಮನಿದೇನೋ ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ, ದುಡ್ಡು ಕೊಡ್ತಿರಲ್ಲ, ಸೊ ಆ ವ್ಯಕ್ತಿಗೆ ನಾನು ಹೀಲಿಂಗ್ ನ ಕೊಡ್ತೀನಿ, ಅದಲ್ದಲ್ಲೇ ಅವ್ರ ಕೈಯಲ್ಲೂ ನಾನು ಮಾಡಿಸ್ತೀನಿ. ಸೊ ಅದು 100% ರಿಸಲ್ಟ್ಸ್. ಈಗ ಎಷ್ಟು ಜನ ಇದನ್ನ ವಿದ್ಯೆ ಕಲ್ತಿದ್ದಾರೆ ನಿಮ್ಮ ಹತ್ರ?
ತುಂಬಾನೇ ಹೇಳಿದ್ನಲ್ಲ, ಇದು 19ನೇ ಬ್ಯಾಚು ನಾವು ಮಾಡ್ತಾ ಇರೋದು. ಸಾಕಷ್ಟು ಜನರ ಜೀವನ ಬದಲಾವಣೆ ಆಗಿದೆ. ಇವತ್ತಿಗೂ ನಮಗೆ ಸಕ್ಸಸ್ ಸ್ಟೋರಿ ಬರ್ತಿದೆ. ನಾನು ನಿಮ್ಗೆ ಅದನ್ನೆಲ್ಲ ಕಳಿಸ್ತೀನಿ. ಮಿರಾಕಲ್ ರಿಸಲ್ಟ್. ಯಾಕೆಂದ್ರೆ ಇದು ಆಲ್ರೆಡಿ ನಾನು ಟ್ರೈಡ್ ಅಂಡ್ ಟೆಸ್ಟೆಡ್. ನಾನು ಏನೇನು ಕ್ಲಾಸಸ್ನ ಮಾಡ್ತೀನಿ ಆಲ್ರೆಡಿ ಇದು ನನ್ನ ಒಂದು ಆಲೋಚನೆದು ನಾನು ಕ್ರಿಯೇಟ್ ಮಾಡಿದ್ದು. ಸೊ ಇದರಿಂದ 100% ರಿಸಲ್ಟ್ ಸಿಕ್ಕಿದ್ಮೇಲಿಂದ ನನ್ನ ಕ್ಲೈಂಟ್ಸ್ಗೆ ಹೇಳೋದು, ವ್ಯೂವರ್ಸ್ಗೆ ಹೇಳೋದು. ಅದರಲ್ಲಿ ಅವ್ರ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಇನ್ನೂ ಅದರ ಬಗ್ಗೆ ಇನ್ನು ದೀರ್ಘವಾಗಿ ಡೆಪ್ತ್ ಆಗಿ ಕರ್ಕೊಂಡು ಹೋಗಿ ಅವರಲ್ಲಿ ಚೇಂಜಸ್ನ ನಾನು ಕಾಣ್ತೀನಿ. ಓಕೆ ಓಕೆ. ಹಾಗೆ ಈಗ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದೊಂದು ತಿಳಿಸ್ಕೊಡ್ಬೇಕಾಗ್ತದೆ. ಓಕೆ, ನಾನು ಡ್ರಾಯಿಂಗ್ ಮೂಲಕನೇ ತಿಳಿಸ್ಕೊಡ್ತೀನಿ. ಸೊ ಇದು ಒಬ್ಬ ವ್ಯಕ್ತಿದು. ಸೊ ಲೆಫ್ಟ್ ಬ್ರೈನು ನಮ್ಮ ಲೆಫ್ಟ್ ಸೈಡ್ ಇರುತ್ತೆ, ರೈಟ್ ಬ್ರೈನು ನಮ್ಮ ರೈಟ್ ಸೈಡ್ ಇರುತ್ತೆ. ಲೆಫ್ಟ್ ಬ್ರೈನ್ ಏನಂದರೆ ನಮಗೆ ಮಂಕಿ ಮೈಂಡ್ ಅಂತ ಕರಿತೀವಿ. ಇದನ್ನು ಮಂಕಿ ಮೈಂಡ್ ಅಂತ ಅಂದರೆ ನಿಮ್ಮದು ಏನು ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದೆ, ನಿನ್ನ ಕೈಲಿ ಏನು ಸಾಧಿಸೋಕ್ಕಾಗಲ್ಲ. ಈಗ ನಾಳೆ ಬೆಳಗ್ಗೆ ನಾನು 4:15 ಹೇಳ್ಬೇಕಂದ್ರೆ ಯಾಕೆ ಹೇಳ್ತೀಯಾ, ಚಳಿ ಇದೆ ಬೆಚ್ಚಗೆ ಹೊತ್ಕೊಂಡು ಮಲ್ಕೋ ಅನ್ನತ್ತೆ. ಇದೇನಂದ್ರೆ ಹಿಂದೆಟ್ ಮಾಡಿಸೋದು ಜಾಸ್ತಿ. ರೈಟ್ ಬ್ರೈನ್ ಏನಂದ್ರೆ ನಿಮಗೆ ಹೋಪ್ ಕೊಡುತ್ತೆ, ಪಾಸಿಟಿವ್ನ ಕೊಡುತ್ತೆ. ಆಗತ್ತೆ, ನಿನ್ ಕೈಲಿ ಮಾಡು, ನಿಂಗೆ ಸಾಧ್ಯ ಇದೆ, ಎಲ್ಲರೂ ಮಾಡ್ತಿದ್ದಾರೆ, ನೀನು ಮಾಡು ಅಂತ ಅನ್ನತ್ತೆ. ಸೊ ಹಾಗೆ ಲೆಫ್ಟ್ ಬ್ರೈನು ರೈಟ್ ಬ್ರೈನು ನಮ್ಮ ಆಲೋಚನೆ ಮೇಲೆ ವರ್ಕ್ ಆಗುತ್ತೆ. ಓಕೆ. ಅದೇ ಈಗ ಹಾಗೆ ತಿಳ್ಕೊಂಡಾಗ 7 ಚಕ್ರ ಯಾವ ಥರ ಆಕ್ಟಿವೇಶನ್ ಆಗುತ್ತೆ ಇದ್ರ ಮೇಲೆ ಅಂತ ತಿಳ್ಕೊಬೋದು. ಓಕೆ. ಸೊ ಮೊದಲನೇದಾಗಿ ನೆಗೆಟಿವ್ ಒಂದೊಂದು ಥಾಟಿಂದ ಒಂದೊಂದು ಕ್ರಿಯೇಟ್ ಆಗುತ್ತೆ. ಒಂದು ರೆಡ್ ಎನರ್ಜಿ, ಒಂದು ಗ್ರೀನ್ ಎನರ್ಜಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ನೆಗೆಟಿವ್ ಥಾಟ್ ಕ್ರಿಯೇಟ್ ಮಾಡ್ಕೊಂಡಾಗ ಆ ವ್ಯಕ್ತಿಯ ಲೆಫ್ಟ್ ಬ್ರೈನಿಗೆ ಹೋಗುತ್ತೆ ನೆಗೆಟಿವ್ ಯಾವ್ದಾದ್ರು ಒಂದು ಥಾಟ್. ಅಯ್ಯೋ ಇವತ್ತೇನು ಚೆನ್ನಾಗೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ನೆಗೆಟಿವ್ ಥಾಟ್ ಇಂದ ನಮ್ಮ ಬ್ರೈನ್ ಅಲ್ಲಿ ಏನಂದ್ರೆ ಒಂದು ಥಾಟ್ಗೆ ಲೂಪ್ ಆಫ್ ಥಾಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಥಾಟ್ಗೆ ಅಯ್ಯೋ ನನ್ಗೆ ಇವತ್ತಿನ ದಿನ ಚೆನ್ನಾಗಿಲ್ಲ ಅಂದ್ರೆ ಹೌದು ನಿನ್ನೆ ಹಂಗಾಯ್ತಲ್ಲ, ಮೊನ್ನೆ ಇನ್ನೇನೋ ಆಯ್ತಲ್ಲ, ಮತ್ತೊಂದೇನೋ ಆಯ್ತಲ್ಲ ಅಂತ ಲೂಪ್ ಆಫ್ ಥಾಟ್ ಕೊಡುತ್ತೆ. ಸೊ ಒಂದು ನೆಗೆಟಿವ್ ಥಾಟ್ ಇಂದ. ಅದೇ ಒಂದು ಪಾಸಿಟಿವ್ ಥಾಟ್ ಇಂದ ಇನ್ನ ಒಂದು ಹೇಳ್ಬಿಡ್ತೀನಿ. ಇಲ್ಲಿ ನಮ್ಮ ಪಾಸ್ಟ್ ಲೈಫ್ ಕರ್ಮ, ಇಲ್ಲಿ ನಮ್ಮ ಆನ್ಸಿಸ್ಟರ್ಸ್ ಕರ್ಮ ಇರುತ್ತೆ. ಸೊ ನೀವು ನೆಗೆಟಿವ್ ಥಾಟ್ ಕ್ರಿಯೇಟ್ ಆದಾಗ ಈಗ ಒಬ್ಬ ವ್ಯಕ್ತಿ ಹಂಗ್ ಮಾಡ್ದ ಅಂತ ಅಂದ ತಕ್ಷಣ, ಇಲ್ಲೊಬ್ಬ ವ್ಯಕ್ತಿನ ನೆನ್ಸ್ಕೊಂಡ ತಕ್ಷಣ ಈ ವ್ಯಕ್ತಿ ನಿಮಗೆ ಏನೇನ್ ಮಾಡಿದ್ದ ಎಲ್ಲ ನೋವು ಕಷ್ಟ ದುಃಖಗಳನ್ನ ಕೊಡುತ್ತೆ, ನೆನಪುಗಳನ್ನ ಕೊಡುತ್ತೆ. ಅದರ ಜೊತೆ ಪಾಸ್ಟ್ ಲೈಫ್ ಅಲ್ಲಿ ಏನಾದ್ರೂ ಈ ವ್ಯಕ್ತಿ ಜೊತೆ ಸಂಬಂಧ ಇದ್ರೆ ಅದನ್ನು ಕೊಡುತ್ತೆ. ವಂಶ ಪಾರಂಪರ್ಯದಲ್ಲಿ ಈ ವ್ಯಕ್ತಿಗೆ ಯಾರಾದ್ರೂ ನಮ್ಮ ವಂಶದವ್ರು ನೋವು ಕೊಟ್ಟಿದ್ರೆ ಅಥವಾ ಏನೋ ಒಂದ್ ಆಗಿದ್ರೆ ಅದನ್ನು ಕೊಡುತ್ತೆ. ಸೊ ಅದೇ ತರ ಪಾಸಿಟಿವ್ ಇವತ್ತಿನ ದಿನ ನಾನು ಹೇಳ್ದೆ ಬೆಳಗ್ಗೆ ಎದ್ದು ತಾಯಿಗೆ ನಮಸ್ಕಾರ ಮಾಡಿ ಎದ್ದೇಳಿ. ಸೊ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸೋದ್ರಿಂದ ನಿಮಗೆ ಗ್ರೀನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಪಾಸ್ಟ್ ಅಲ್ಲಿ ಪುಣ್ಯದ ಏನಾದ್ರೂ ಇದ್ರೆ ಅದು ಬರುತ್ತೆ ನಿಮ್ಗೆ. ಆನ್ಸಿಸ್ಟರ್ಸ್ ಪುಣ್ಯ ಇದ್ರೆ ಅದನ್ನು ಬರುತ್ತೆ. ಈಗ ನಾವು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಂತೀವಿ, ಯಾವುದೇ ಒಂದು ಇದ್ದಿದ್ರು ಆಲ್ರೆಡಿ ಸಿಕ್ತು, ಆಲ್ರೆಡಿ ಬಂತು ಅಂತ. ಯಾಕೆ ಅಂದ್ರೆ ಲೂಪ್ ಆಫ್ ಥಾಟ್ ನ ಕೊಡ್ತಾ ಹೋಗುತ್ತೆ. ಸೊ ಅದ್ರ ಜೊತೆ 7 ಚಕ್ರದ್ ನೀವು ಕೇಳಿದ್ರೆ, ಒಂದು ನೆಗೆಟಿವ್ ಥಾಟ್ ಇಂದ ಒಬ್ಬ ವ್ಯಕ್ತಿ ತುಂಬಾ ಡಿಪ್ರೆಷನ್ ಹೋಗ್ತಾನೆ ಅನ್ನಕ್ಕೆ ಒಂದು ನೆಗೆಟಿವ್ ಥಾಟ್ ಏನಾಗತ್ತೆ, ಇದರಿಂದ ಯಾವ್ದೋ ಒಂದು ಇವತ್ತು ನನ್ನ ಲೈಫ್ ಚೆನ್ನಾಗಿಲ್ಲ ಅಂದ ತಕ್ಷಣ ನಿಮ್ಮ ಮೂಲಾಧಾರ ಚಕ್ರಕ್ಕೆ ಬ್ಲಾಕ್ ಆಗತ್ತೆ. ಅಯ್ಯೋ ನನ್ನ ಲೈಫಲ್ಲಿ ಏನು ಚೆನ್ನಾಗಿಲ್ಲ, ನೀವು ಹೋಪನ್ ಕಳ್ಕೊಂತೀರ, ಬೇಸ್ಮೆಂಟ್ನೇ ಕಳ್ಕೊಂತೀರ. ಮೂಲಾಧಾರ ಚಕ್ರದಿಂದ ಸೋಲಾರ್ ಪ್ಲೆಕ್ಸಸ್ ಚಕ್ರ, ನಿಮಗೆ ಹೋಪ್ ಇಲ್ಲ, ಏನು ಬೇಜಾರು ಅಂದಾಗ ನೀವು ಯಾವುದ್ರ ಜೊತೆ ಬೆರೆಯಕ್ಕೆ ಇಷ್ಟ ಆಗಲ್ಲ. ಅಥವಾ ಒಂದು ಇಂಟರ್ವ್ಯೂ ಬಂದ್ರೆ ಅಯ್ಯೋ ನನಗೆ ಭಯ ಇದೆಪ್ಪ, ನಾನು ಹೋಗಲ್ಲ. ಅರ್ಥ ಆಗ್ತಿದೆಲ್ಲ? ಅದರಿಂದ ಸ್ಯಾಕ್ರಲ್ ಚಕ್ರ, ನೀವು ಒಂಟಿಯಾಗಿ ಜೀವನ ಮಾಡ್ತೀರಾ. ನೆಗೆಟಿವ್ ಮೈಂಡ್ ಸೆಟ್ ಇಂದ ಅಯ್ಯೋ ನನ್ನ ಯಾರು ಪ್ರೀತಿಸಲ್ಲ, ನಂಗೆ ಯಾರು, ನಾನು ಒಂಟಿ ಅಂತ. ಸೊ ಅಲ್ಲಿಂದ ಹಾರ್ಟ್ ಚಕ್ರ ಬ್ಲಾಕ್ ಆಗುತ್ತೆ. ಎದುರುಗಡೆ ವ್ಯಕ್ತಿ ಎಷ್ಟೇ ಪ್ರೀತಿ ಕೊಡ್ತಿದ್ರು ಹಾರ್ಟ್ ಚಕ್ರ ಬ್ಲಾಕ್ ಆಗುತ್ತೆ. ಸೊ ಹಾರ್ಟ್ ಚಕ್ರದಿಂದ ನಿಮ್ಮ ಥಾಟ್ ಚಕ್ರ, ನೀವು ಒಬ್ರ ಹತ್ರ ಹೋಗಿ ಮಾತಾಡ್ಬೇಕಂದ್ರೆ ಕಮ್ಯುನಿಕೇಶನ್ ಇರೋದಿಲ್ಲ, ಭಯ ಪಡ್ಕೊಂತೀರಾ. 16 ಜನದ ಮುಂದೆ ಮಾತಾಡಕ್ಕೆ ಭಯ ಆಗತ್ತೆ. ಸೊ ಇದು ಬ್ಲಾಕ್ ಆಗ್ತಿದ್ದಂಗೆ ನಿಮ್ಮ ಥರ್ಡ್ ಐ ಚಕ್ರ ಬ್ಲಾಕ್ ಆಗತ್ತೆ. ಮುಂದಿನ ಅಯ್ಯೋ ನಾಳೆ ಆದ್ರೂ ಸಿಗತ್ತೆ ಅನ್ನೋ ಹೋಪೇ ಇರಲ್ಲ, ದೇವ್ರೇ ಇಲ್ಲ ಅಂತ ಬದುಕ್ತಿವಿ. ಓಕೆ, ಅಲ್ಲಿಂದ ಸಹಸ್ರ ಚಕ್ರ ಬ್ಲಾಕ್ ಆಗುತ್ತೆ ಒಂದು ನೆಗೆಟಿವ್ ಥಾಟ್ ಇಂದ. ಸೊ ನಮ್ಮ 7 ಚಕ್ರ ಬ್ಲಾಕ್ ಆಗತ್ತೆ. ಅದೇ ನೀವು ಒಂದು ಪಾಸಿಟಿವ್ ಥಾಟ್, ನಾನು ಏನೇನಿದೆ ಗ್ರಾಟಿಟ್ಯೂಡ್ನ ಸಲ್ಲಿಸಿ ಖುಷಿಯಾಗಿರಿ, ಪಂಚಭೂತಕ್ಕೆ ಕನೆಕ್ಟ್ ಆಗಿ. ಸೊ ಅದನ್ನ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ನನ್ನ ಲೈಫಲ್ಲಿ ಎಲ್ಲ ಮಿರಾಕಲ್ ಆಗ್ತಿದೆಯಲ್ಲ, ನಾಳೆ ಆದ್ರೂ ಬದಲಾಗ್ಬೋದು ಅಂದಾಗ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ನಿಮಗೆ. ನೀವು ಪಾಸಿಟಿವ್ ಇದ್ದಷ್ಟು ನಿಮಗೆ ಹೋಗೋಣ ಇವತ್ತು ಇಂಟರ್ವ್ಯೂ ಅಟೆಂಡ್ ಮಾಡೋಣ, ಏನಾದ್ರೂ ಆಗ್ಲಿ ಬಿಡು ದೇವ್ರಿದ್ದಾನೆ.
ಅನ್ನೋದು ಬರುತ್ತೆ. ಸ್ಯಾಕ್ರಲ್ ಚಕ್ರ ನನ್ನ ಎಲ್ಲರೂ ಪ್ರೀತಿಸ್ತಿದ್ದಾರೆ, ನಂಗೆ ಎಲ್ಲರೂ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ. ಎದುರುಗಡೆ ವ್ಯಕ್ತಿ ಪ್ರೀತಿ ಕೊಡ್ತಿರೋ ನಿಮ್ಮ ಹಾರ್ಟ್ ಚಕ್ರ ರಿಸೀವ್ ಮಾಡುತ್ತೆ. ಅಂಡ್ ಥ್ರಾಟ್ ಚಕ್ರ ಆಕ್ಟಿವೇಟ್ ಆಯ್ತು ಅಂದ್ರೆ ನೀವು ಇಂಟರ್ವ್ಯೂಗೆ ಹೋದಾಗ ಆರಾಮಾಗಿ ಮಾತಾಡ್ತೀರಾ, ಭಯನೇ ಇರಲ್ಲ. ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆದ್ರೆ ನಾಳೆ ದಿನ ಹೋಪ್ ಬರುತ್ತೆ, ಅಯ್ಯೋ ಇವತ್ತು ಚೆನ್ನಾಗಿಲ್ಲ ಅಂದ್ರೆ ನಾಳೆ ಆದ್ರೂ ಬದಲಾಗ್ಬೋದು, ಇವತ್ತು ಮನೆ ಕಟ್ಟಲಿಲ್ಲ ಇನ್ನು 6 ತಿಂಗಳಲ್ಲಾದ್ರೂ ಮನೆ ಕಟ್ತೀನಿ ಅನ್ನೋ ಹೋಪ್ ಬರುತ್ತೆ. ಸೊ ಅಲ್ಲಿಂದ ಸಹಸ್ರ ಚಕ್ರ ಓಪನ್ ಅಪ್ ಆಗುತ್ತೆ, ದೇವ್ರಿದ್ದಾನೆ ಬಿಡು ನಂಗೂ ಒಳ್ಳೆ ದಿನ ಬರುತ್ತೆ ಅಂತ. ಸೊ ಒಂದೊಂದು ಥಾಟು ನಿಮ್ಮ ಇಡೀ ಲೈಫ್ನ ನಿರ್ಧಾರ ಮಾಡಿರುತ್ತೆ, ಒಂದೊಂದು ನೆಗೆಟಿವ್ ಥಾಟ್. ಓಕೆ, ಅಂದ್ರೆ ಇದನ್ನೆಲ್ಲ ಆಕ್ಟಿವೇಷನ್ ಮಾಡೋದು ನಿಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀರಾ? ಹೌದು ಹೌದು. ಯಾವ ರೀತಿ ಈ ಒಂದು ನೆಗೆಟಿವ್ ಥಾಟ್ ಇಂದ ನಾವು ಡಿಪ್ರೆಷನ್ಗೆ ಹೋಗ್ತೀವಿ, ಮೈಂಡ್ ಅಪ್ಸೆಟ್ ಆಗುತ್ತೆ, ಇದರಿಂದ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಎಲ್ಲವೂ ನಾನು ಕರ್ಮ ಹೀಲಿಂಗ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಇಲ್ಲಿ ನಾನೇನೇ ಹೇಳ್ಕೊಟ್ಟಿದ್ದೀನಿ ಇದೇನಲ್ಲ, 20% ಹೇಳಿರ್ಬೋದು, ಇನ್ನು ಹೆಚ್ಚು ಕರ್ಮ ಹೀಲಿಂಗ್ ಅಲ್ಲಿ, ಯಾಕೆಂದ್ರೆ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಇರುತ್ತೆ. ಟೋಟಲಿ ನಿಮಗೆ ಏನು ಅನ್ನೋದು ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಷ್ಟೊಂದು ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಹರೇಶ್ ಶ್ರೀನಿವಾಸ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಸ್ಟುಡಿಯೋಗೆ ನನ್ನನ್ನು ಕರೆಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.